ಹಲೋ ಅದ್ಕೆ ಚಂದು ಎಲ್ಲಿದ್ಯಾ ಈಗ? ಅದ್ಕೆ ನಾನು ನಿಮ್ಮ ಮನೆಯಿಂದ ಆಚೆ ಬಂದಿದ್ದೀನಿ. ಗೊತ್ತಾಯ್ತು ಚಂದು. ನಿಮ್ಮನ್ನು ಬಿಟ್ಟು ಹೇಗಿರೋದು ಗೊತ್ತಾಗ್ತಿಲ್ಲ. ಏನ್ ಹೇಳ್ತಿದ್ದೀರಾ ನೀವು? ಅದು ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗ್ಬಿಟ್ರೆ ಏನ್ ಮಾಡೋದು ಹೇಳಿ? ನೀವಿಲ್ಲಿ, ನಾನಲ್ಲಿ. ಅಯ್ಯೋ, ನನ್ಗೇನು ತೊಂದರೆ ಇಲ್ಲ. ಅಪ್ಪ ಹುಷಾರಾಗಿದ್ದಾರಂತ ಅದಕ್ಕೆ ಈಗ ತಾನೇ ಹೇಳಿದ್ರು. ನಾನ್ ನಾಳೆ ಮನೆಗೆ ಹೋಗಿ ಅಪ್ಪನ ಹತ್ರ ಎಲ್ಲ ನಿಜ ಹೇಳ್ಬಿಡ್ತೀನಿ. ಅವ್ರು ಸಮಾಧಾನ ಆಗ್ತಾರೆ, ನನ್ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ನೀವು ಮೊದಲು ಇಲ್ಲಿಂದ ಹೊರಡಿ. ಯಾರಾದ್ರೂ ನೋಡಿ ಅಣ್ಣಂಗೆ ಹೇಳಿದ್ರೆ ಮತ್ತೆ ಪ್ರಾಬ್ಲಮ್ ಶುರು ಆಗತ್ತೆ. ಹಾಗಾದ್ರೆ ನಾನು ಹೊರಡ್ಲಾ? ಸರಿ ಸರಿ, ನೀವು ಒಳಗೋಗಿ, ನಾನು ಹೊರಡ್ತೀನಿ. ನೀವು ಹೋಗಿ, ನಾನು ಹೋಗ್ತೀನಿ. ಯಾಕೋಪ್ಪ ಪೊಲೀಸರ ಮೇಲೆ ಗಾಡಿ ಹತ್ತಿಸ್ತೀಯ? ಇಳಿಯ ಕೆಳಗೆ, ಸಾಹೇಬ್ರ ಕೂಗ್ತಾರೆ. ಬರ್ರಿ ಸಾಹೇಬ್ರ ಹತ್ರ. ಹೇಯ್, ಪೊಲೀಸ್ನವ್ರ ಮೇಲೆ ಗಾಡಿ ಹತ್ಸೋಕ್ ಬರ್ತೀಯಾ? APC ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಹಾಕಿ ಜಡೀರಿ ನಿನ್ ಮಗನ್ನ. ಸರಿ ಸರ್ ಸರ್ ಪ್ಲೀಸ್ ಸರ್, ನಾನು ಡ್ರಿಂಕ್ಸ್ ಎಲ್ಲ ಮಾಡಿಲ್ಲ ಸರ್, ಬೇರೆ ಏನೋ ಟೆನ್ಷನ್ ಅಲ್ಲಿ ಇದ್ದೆ, ಅದಕ್ಕೆ ಗೊತ್ತಾಗದೆ ಈ ರೋಡ್ಗೆ ಬಂದ್ಬಿಟ್ಟೆ. ಏಯ್, ನಮ್ ಮುಂದೆ ಬಂದ್ ಸಿಕ್ಕಾಕೊಂಡರೆಲ್ಲ ಈ ನಾಟಕನೇ ಆಡೋದು. ನಿನ್ ಟೆನ್ಷನ್ಗೆ ನಮ್ಮನ್ನೆಲ್ಲ ಮೇಲ್ ಕಳ್ಸಕ್ ನೋಡ್ತೀಯಾ? ರೈ, ಸ್ಟೇಷನ್ ಕರ್ಕೊಂಡೋಗಿ ಲಾಠಿ ರುಚಿ ತೋರ್ಸ್ರಿ. 4 ದಿನ ಎದ್ದೇಳಕ್ ಆಗ್ಬಾರ್ದು. ಸರ್ 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 ಹಂಗಲ್ಲ ಸರ್, ಕರ್ಕೊಂಡೋಗ್ರಿ ಇವನ್ನ, ಗಾಡಿಲಿ ಹಾಕ್ರಿ. ಸರ್ ನನ್ನ ಮಾತು ಕೇಳಿ ಸರ್. ಸರ್ ಸರ್ ನಾನು ಯಾವ್ದೋ ಫೀಲಿಂಗ್ ಅಲ್ಲಿ ಬರ್ತಾ ಇದೆ ಸರ್. ಸರ್ 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 ಬಿಟ್ಬಿಡಿ ಸರ್. ಸರ್ ಸರ್ ನಾನೇನು ಮಾಡಿಲ್ಲ ಸರ್, ಪ್ಲೀಸ್ ಸರ್. ಸರ್ ಒಂದ್ ಹುಡುಗಿ ಲವ್ ಮಾಡಿದೆ ಸರ್. ಓಹೋ, ಲವ್ ಫೇಲ್ಯೂರ್ ಕೇಸಾ? ಲವ್ ಫೇಲ್ಯೂರ್ ಅಲ್ಲ ಸರ್, ಮ್ಯಾರೇಜ್ ಫೇಲ್ಯೂರ್. ಏನು? ಹೌದು ಸರ್, ನಾನೊಂದು ಹುಡುಗಿನ ಲವ್ ಮಾಡಿ ಮದುವೆ ಆದೆ. ನಮ್ಮ ಮದುವೆ ಮಾಡಿಸಿದ್ ಯಾರು ಗೊತ್ತಾ? ಉಣಿಗಲ್ ಇನ್ಸ್ಪೆಕ್ಟರ್ ಕಾಳೆ. ಏನು, ನಮ್ ಖಡಕ್ ಕಾಳೆ ಸಾಹೇಬ್ರು ನಿನಗ್ ಮದ್ವೆ ಮಾಡ್ಸಿದ್ರ? ಹೌದು ಸರ್. ಕಾಳೆ ಸಾಹೇಬ್ರು ಮದ್ವೆ ಮಾಡ್ಸಿದ್ರೆ ಮತ್ತೆ ಯಾಕೋ ಸಹಾಯಕ್ ಬರ್ತಾ ಇದ್ಯಾ? ಇಷ್ಟ ಬೇಗ ಸಂಸಾರ ಬೇಜಾರಾಯ್ತಾ? ಅದೊಂದು ದೊಡ್ಡ ಕತೆ ಸರ್. ದೊಡ್ಡ ಕತೆ ಕೇಳೋ ತಾಳ್ಮೆ ನಮ್ಮ ಆಡಿಯನ್ಸಿಗೆ ಇಲ್ಲ. ಅದೇನ್ ಹೇಳ್ತೀಯೋ ಶಾರ್ಟ್ ಆಗಿ ಹೇಳು. ಬರಗಾಲದಲ್ಲಿ ಮಳೆ ಬಂದಂಗೆ ನನ್ನ ಜೀವನದಲ್ಲೂ ಒಂದು ಹುಡುಗಿ ಬಂದ್ಲು ಸರ್. ಕಷ್ಟ ಆದ್ರೂ ಇಷ್ಟಪಟ್ಟು ಇದನ್ನ ದೂರ ಮಾಡ್ಕೋಬಾರ್ದು ಅಂತ ನನ್ನ ಜೀವನ ಒತ್ತೆ ಇಟ್ಟು ಅವಳನ್ನ ನನ್ನ ಜೀವನದಲ್ಲಿ ಉಳಿಸ್ಕೊಳಕ್ ನೋಡಿದೆ ಸರ್. ಆದ್ರೆ ಈಗ ನನ್ನ ಕತೆ ಕೇಳಿ ಫೀಲ್ ಆಗ್ತಾರೆ ಅನ್ಕೊಂಡೆ, ತಗ್ತಾ ಇದ್ದಾರೆ. ಏನ್ ಸರ್ ಇದು ಅನ್ಯಾಯ? ನನ್ನ ದುಃಖ ತುಂಬಿರೋ ಕತೆ ಕೇಳ್ಬಿಟ್ಟು ಫೀಲ್ ಮಾಡ್ಕೋತೀರಾ ಅಂದ್ರೆ ಹಿಂಗ್ ನಗ್ತಾ ಇದ್ರಲ್ಲ ಸರ್. ಏಯ್, ನಮ್ ಸಾಹೇಬ್ರು ನಗ್ತಾ ಇಲ್ಲ, ಅಳ್ತಾ ಇದಾರೆ. ಅವ್ರು ಅಳೋದೇ ಹಿಂಗೆ. ಎಷ್ಟು ವರ್ಷ ಆಯ್ತಪ್ಪ ನಿನ್ ಮದ್ವೆ ಆಗಿ? 3 ದಿನ ಸರ್.
ಸರ್ 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 ನೀವೇ ಸರ್ ಸರ್ ಸಮಾಧಾನ ಮಾಡ್ಕೊಳ್ಳಿ ಸರ್. ಏನಾಯ್ತು ಹೇಳಿ ಸರ್. ಸರ್ ನಾನಿದ್ದೀನಿ ಸರ್, ಹೆಲ್ಪ್ ಮಾಡ್ತೀನಿ ಹೇಳಿ ಸರ್. ಅಳ್ಬಿಡಿ ಸರ್, ಸಮಾಧಾನ ಮಾಡ್ಕೊಳ್ಳಿ ಸರ್. ಹೇಳಿ ಸರ್. ನಿಂದು 3 ದಿನ, ನಂದು 30 ವರ್ಷದ ಜರ್ನಿನಪ್ಪ. 30 ವರ್ಷನಾ? ಹೌದು. ಮದುವೆಯಾಗಿ 30 ದಿನಕ್ಕೆ ತವ್ರ ಮನೆಗೆ ಹೋದವಳು ನನ್ನ ಹೆಂಡತಿ ಇನ್ನೂ ಬಂದಿಲ್ಲ. ಈಗ ನನಗೆ ರಿಟೈರ್ಮೆಂಟ್ ಟೈಮ್. ಮುಂದೆ ನಾನು ಹೇಗಿರ್ಲಿ? ಅಯ್ಯಯ್ಯೋ ಅಳ್ಬೇಡಿ ಸರ್. ನೀನು ನನ್ನ ಹಾರ್ಟ್ನ ಟಚ್ ಮಾಡ್ಬಿಟ್ಟೆ ಕಣಪ್ಪ. ನನಗೆ ಇಂಥ ಪರಿಸ್ಥಿತಿಯಲ್ಲಿ ಹೆಲ್ಪ್ ಮಾಡೋಕೆ ಯಾರೂ ಇರಲಿಲ್ಲ. ಆದ್ರೆ ನಿನಗೆ ನಾನಿದ್ದೀನಿ. ಊಟ ಮಾಡಿದ್ಯೇನಪ್ಪ? ಇಲ್ಲ ಸರ್. ರಿಪೀಸಿ. ಥ್ಯಾಂಕ್ ಯು ಸರ್. ಈಗ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ವಾಪಸ್ ನಾವು ಮನೆಗೆ ಹೋಗ್ಬಿಡೋಣ ಅಂತಿದ್ದೀನಿ ಸರ್. ಅದಲ್ಲಪ್ಪ, ಜೀವನದಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಗೊತ್ತಾಗ್ತಿಲ್ಲ ಸರ್. ಆ ದೇವ್ರೇ ಗತಿ. ನೋ ತಪ್ಪು ನಿರ್ಧಾರ ಎಲ್ಲ ತಗೋಬಾರ್ದು. ನೋಡು, ಜೀವನದಲ್ಲಿ ನಾನ್ ಮಾಡಿದ ಮಿಸ್ಟೇಕ್ನೆ ನೀನು ಮಾಡಬೇಡ. ಸಾರಿ ಸರ್. ಛಲ ಬಿಡಬೇಡ. ಪ್ರೀತಿ ಮುಂದೆ ಯಾವ ಎಮೋಷನ್ಗೂ ಜಾಗ ಇಲ್ಲ. ಕರೆಕ್ಟ್ ಸರ್. ತಗೋ, ನೀರ್ ಕುಡಿ. ಸ್ವಲ್ಪ ಓಪನ್ ಮಾಡ್ಕೊಳ್ಳಿ ಸರ್. ನಿನ್ ಹೆಂಡತಿನ ತುಂಬಾ ದಿನ ತವ್ರ ಮನೇಲಿ ಬಿಡ್ಬೇಡ. ವಾಪಸ್ ಕರ್ಕೊಂಬಾ. ಅದ್ ಮಾತ್ರ ಆಗಲ್ಲ ಸರ್. ಯಾಕೆ? ಒತ್ತಾಯದ ಮೇಲೆ ಉಳಿಸ್ಕೊಂಡ್ರೆ ಅದ್ ತುಂಬಾ ದಿನ ಇರಲ್ವಲ್ಲ. ಅವಳಿಗೆ ನಾನ್ ಬೇಡ ಅಂದ್ಮೇಲೆ ಅವಳ ಮಾತಿಗೆ ಬೆಲೆ ಕೊಟ್ಟು ನಾನು ದೂರ ಇರೋದೇ ಒಳ್ಳೇದಲ್ವಾ ಸರ್? ನಾನ್ ನಿನಗ್ ವಿಶ್ ಮಾಡ್ತೀನಿ. ನೀನು ನಿನ್ ಹುಡುಗಿ ಒಂದಾಗೆ ಆಗ್ತೀರಾ. ಮನ್ಸ್ ಕೆಡ್ಸ್ಕೋಬೇಡ. ಎಲ್ಲ ಒಳ್ಳೇದಾಗತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಪ್ರೀಪಿಸಿ ಹೋಗಕ್ ಬಿಡ್ರಿ ನಮ್ಮ ಹುಡುಗನ್. ನೋಡು, ಏನೇ ಇದ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡು. ಸರಿ ಸರ್. ಸರ್ ತಗೊಂಡೋಗು. ಥ್ಯಾಂಕ್ ಯು ಸರ್. ಸತ್ತೋಗಿರೋಳ ಹತ್ರ ಹೇಗಪ್ಪ ಮಾತಾಡಕ್ಕಾಗತ್ತೆ? ನನ್ಗವಳು ಮುಖ ತೋರಿಸಬಾರ್ದು. ನಿನ್ ದರಿದ್ರ ಮುಖ ನೋಡಕ್ಕೂ ನನಗಿಷ್ಟ ಇಲ್ಲ. Get out! ಏನ್ ಅವ್ರು ಹೆದರಿಸಿದ ತಕ್ಷಣ ಎದ್ಕೊಂಡು ಓಡೋಗ್ಬಿಡ್ತೀವಾ? ನಮ್ಗೂ ದಮ್ಮಿದೆ. ಭಾವ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ. ಆಯ್ತು ಬಿಡಿ. ಹೆತ್ತೋರ್ ಪಾಲಿಗೆ ಸತ್ತೋಗಿದೀವಿ ಅಂತಂದ್ಮೇಲೆ ಅತ್ತೇನ್ ಪ್ರಯೋಜನ? ಬದುಕ್ ತೋರಿಸ್ಬೇಕು. ನಿಜವಾಗ್ಲೂ ನನ್ನ ಅಣ್ಣನ ಅವನು ಇಷ್ಟು ಚೀಪಾಗಿ ಮಾತಾಡ್ತಾನೆ. ನಾನು ಯಾರಿಗೂ ಬೇಡ. ನಾನು ನಿಜವಾಗ್ಲೂ ಸತ್ತು ಹೋಗ್ತೀನಿ. ಅಯ್ಯಯ್ಯೋ, ನೀವ್ ಹೀಗೆಲ್ಲ ಹೇಳ್ತಿದ್ದೀರಾ? ಹೌದು, ನನ್ನಿಂದ ಯಾರಿಗೂ ನೆಮ್ಮದಿ ಇಲ್ಲ. ನನಗಿದೆ ರೀ. ನಿಮ್ಮಪ್ಪ ಸರಿ ಆದ್ಮೇಲೆ ಅವ್ರ ಕೋಪ ಕಮ್ಮಿ ಮಾಡ್ಕೊಂಡು ನಿಮ್ನ ಕರೀತಾರೆ ಬಿಡಿ. ನೀವ್ ಅಳ್ಬೇಡಿ ಪ್ಲೀಸ್. ಬಾಯಲ್ಲಿ ಹೇಳಿದ ಮಾತ್ರಕ್ಕೆ ಅಪ್ಪ ಮಕ್ಳು ಸಂಬಂಧ ಮುಗ್ದೋಗ್ಬಿಡುತ್ತಾ? ಅವ್ರಿಗೂ ಎಲ್ಲ ಮರೆಯೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಅಲ್ಲಿವರೆಗೂ ನಿಮ್ಗೆ ಸ್ವಲ್ಪ ಪೇಷನ್ಸ್ ಇರಬೇಕು. ಅಲ್ಲ, ನನಗೇನ್ ತಪ್ಪು ಮಾಡಿದ್ದೀನಿ? ನಂಗೆ ಮದ್ವೆನೇ ಆಗಿಲ್ಲ. ಇದು ಫೇಕ್ ಮ್ಯಾರೇಜ್ ಅಂತ ಹೇಳಕ್ ಅವಕಾಶನೂ ಕೊಡ್ತಿಲ್ಲ. ಒಳ್ಳೇದಾಯ್ತು ಬಿಡಿ. ಏನೋ ಅದು ನೀವು ಹೇಳಕ್ಕೆ ಅಂತ ಅವ್ರ ಕಣ್ಮುಂದೆ ಹೋಗಿ ನಿಮ್ಮನ್ನ ನೋಡ್ತಿದ್ದಾಗೆ ಅವ್ರಿಗೆ BP ರೈಸ್ ಆಗಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇದೆಲ್ಲ ಯಾರಿಗ್ ಬೇಕು ಹೇಳಿ? ರೀ, ನೀವೊಂದ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ಸರಿ ಸರಿ. ಅಣ್ಣ ಅಂತೆ ಅಣ್ಣ. ಇಷ್ಟು ವರ್ಷ ನನ್ನ ಕೈಲಿ ರಾಖಿ ಕಟ್ಸ್ಕೊಂಡು ನನ್ ರಕ್ಷಣೆ ಮಾಡ್ತೀನಿ ಅಂತ ಅಂದವನು ಈಗ ನನ್ನ ಪಾಲ್ಗೆ ಅವನೇ ರಾಕ್ಷಸ ಆಗ್ಬಿಟ್ನಲ್ಲ. ರೇ, ನೀವು ನನ್ ಮೇಲೆ ಬೀಳ್ತಾ ಇದೆ. ಸಾರಿ. ಹೋಗಿರಿ, ಪರವಾಗಿಲ್ಲ. ಆದ್ರೆ ಸ್ವಲ್ಪ ಆ ಕಡೆ ತಿರ್ಕೊಂಡೋಗಿರಿ. ನೋಡಿ, ನೀವ್ ಇವಾಗ್ಲೂ ಒಂದ್ ಮಾತು ಹೂ ಅಂತ ಹೇಳಿ ಮನೆ ಒಳಗಡೆ ಹೋಗಿ ಅವ್ರ ಕತ್ತನ್ ಪಟ್ಟಿ ಇಟ್ಕೊಂಡು ದರ 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 ಅಂತ ಹೇಳ್ಕೊಂಡ್ಬಿಡ್ತೀನಿ. ಇರಿ ಒಂದ್ ನಿಮಿಷ. ಏನ್ ನನ್ನ ಅಣ್ಣ ಅಂದ್ರೆ ಅಷ್ಟೊಂದು ಸದ್ರನಾ ನಿಮ್ಗೆ? ನೀವ್ ಅನ್ಕೊಂಡಿರೋ ಸಾಫ್ಟ್ ಅಲ್ಲ ಅವನು. ನಿಮ್ಗೇನಾದ್ರೂ ಕೋಪ ಬಂದ್ರೆ ನಿಮ್ಮಂತ 10 ಜನ ಅವ್ನ ಮುಂದೆ ಬಂದ್ರು ಲೆಕ್ಕಕ್ಕಿಲ್ಲ. ಸಾರಿ ಮೇಡಮ್, ಗೊತ್ತಿರ್ಲಿಲ್ಲ. ತುಂಬಾ ಬಿಲ್ಡಪ್ ಕೊಟ್ಟಿದ್ದು ನಂದೇ ತಪ್ಪು. ಇನ್ಮೇಲಿಂದ ಯಾರ ಬಗ್ಗೆ ಆದ್ರೂ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ.
ಸರಿ. ಅಣ್ಣ ಅಂತೆ ಅಣ್ಣ. ನನ್ ಕೈಗೆ ರಾಡ್ ಏನಾದ್ರೂ ಸಿಗ್ಬೇಕಿತ್ತು, ಹಂಗೆ ತಲೆ ಚಚ್ಚಾಕ್ಬಿಡ್ತಿದ್ದೆ. ನಾವ್ ಮಾತಾಡಿದ್ರೆ ತಪ್ಪು, ನೀವ್ ಮಾತಾಡಿದ್ರೆ? ಹೌದು, ನೀವ್ಯಾಕೆ ಇನ್ನೂ ಇಲ್ಲೇ ಇದ್ದೀರಾ? ರೀ, ನಾನು ಹೊರಟೋಗಿದ್ರೆ ನಿಮ್ನ ತಳ್ದಾಗ ಹಿಡ್ಕೊಳಕ್ ಯಾರು ಬರ್ತಿದ್ರು? ಹಿಂಗೆಲ್ಲ ಆಗತ್ತೆ ಅಂತ ನನ್ಗೆ ಮುಂಚೆನೆ ಗೊತ್ತಿತ್ತು. ಅದಕ್ಕೆ ನಿಮ್ನ ಸೇಫ್ ಮಾಡೋದಕ್ಕೆ ನಾನು ವೆಯ್ಟ್ ಮಾಡ್ತಿದ್ದೆ. ಇಂಥ ಪರಿಸ್ಥಿತಿಲಿ ನಾನು ನಿಮ್ಮೊಬ್ರನ್ನೇ ಬಿಟ್ಟು ಹೋಗ್ಬಿಟ್ರೆ ಇಷ್ಟು ದಿನ ನಾನು ನಿಮ್ಗೋಸ್ಕರ ಪಟ್ಟಿರೋ ಕಷ್ಟಕ್ಕೆ, ಮಾಡಿರೋ ಹೆಲ್ಪ್ಗೆ ಅರ್ಥ ಇರುತ್ತಾ ಹೇಳಿ? ಹಾಗಿದ್ರೆ ರಾತ್ರಿ ಎಲ್ಲ ಗಾಡಿಲೇ ಮಲ್ಗಿದ್ರಾ? ಕಷ್ಟ ಆಗ್ಲಿಲ್ವಾ? ಕೇಳ್ತಿರಲ್ಲ, ಇಷ್ಟಿಷ್ಟು ದಪ್ಪದ ಸೊಳ್ಳೆ ನನ್ನ ರಕ್ತನ ಕೊಳ್ಳೆ ಹೊಡಿಯೋಕೆ ಹೆಂಗ್ ಬರ್ತಿದ್ದ ಗೊತ್ತಾ? ಈ ಊರಿನ ಸೊಳ್ಳೆಗಳನ್ನ ಕಲ್ ತಗೊಂಡು ಹೊಡಿಬೋದ್ರಿ, ಅಷ್ಟು ದೊಡ್ಡದಿದೆ. ಅಯ್ಯೋ ಹೌದಾ? ಹಾ, ಅಷ್ಟೇ, ಮತ್ತೆಲ್ಲ ಓಕೆ. ನೀವೆಷ್ಟು ಒಳ್ಳೆಯವರು. ನಾನು ಅಪ್ಸೆಟ್ ಆದಾಗಿಂದಲೂ ನನ್ನ ಜೊತೆಲೇ ಇದ್ದೀರಾ. ನಾನು ಎಷ್ಟೇ ಬೇಜಾರು ಮಾಡಿಕೊಂಡ್ರು ಯಾವಾಗಲೂ ನಂಗೆ ಸಮಾಧಾನ ಮಾಡಿದ್ದೀರಾ. ನೀವೊಬ್ಬರೇ ನೋಡಿ ನನ್ನ ಕಷ್ಟ ಕಾಲದಲ್ಲಿ ನನ್ನ ಜೊತೆಲಿದ್ದವರು. ಎಲ್ಲರ ಲೈಫಲ್ಲೂ ಈ ಥರ ಯಾರನ್ನಾದ್ರೂ ಒಬ್ರನ್ನ ದೇವ್ರು ಕೊಟ್ಟೇ ಇರ್ತಾನೆ. ಲೈಫ್ ಲಾಂಗ್ ನಾವು ಉಳಿಸ್ಕೋಬೇಕಷ್ಟೆ. ನಿಜ. ಏನೋ? ಏನಿಲ್ಲ, ದೇವರು ನಿಮ್ನ ಒಳ್ಳೆ ಫ್ರೆಂಡಾಗಿ ಕೊಟ್ಟಿದ್ದಾನೆ. ಫ್ರೆಂಡಾ? ಥ್ಯಾಂಕ್ಸ್. ಆದ್ರೆ ನಮ್ಮಿಬ್ರು ಫ್ರೆಂಡ್ಶಿಪ್ ಅದು ಎಷ್ಟು ದಿನ ಉಳಿಯುತ್ತೋ ಗೊತ್ತಿಲ್ಲ. ಏ, ಹಾಗೇನೂ ಇಲ್ಲ, ಉಳಿಯುತ್ತೆ. ಲಾಂಗ್ ಜರ್ನಿ ನಮ್ದು. ನೀವೇನೋ ಟೆನ್ಷನ್ ಆಗ್ಬಿಡಿ, ಸೇಫ್ ಆಗಿ ಡ್ರೈವ್ ನಾನು ಮಾಡ್ತೀನಿ. ಅಂದ್ರೆ ಅಂದ್ರೆ ಎಷ್ಟೇ ಕಷ್ಟ ಆದ್ರೂ ನಿಮ್ಮ ಫ್ರೆಂಡ್ಶಿಪ್ನ ನಾನು ಉಳಿಸ್ಕೊಂಡು ಹೋಗ್ತೀನಿ. ಥ್ಯಾಂಕ್ಸ್. ಏನಾದರೂ ತಿಂತೀರಾ? ಇಲ್ಲಪ್ಪ, ಬೇಡ. ನಂಗೀಗ ಅಪ್ಪಂದೇ ಚಿಂತೆ ಆಗಿದೆ. ಒಂದೇ ಒಂದ್ಸಲ ಅವ್ರ ಹತ್ರ ಮಾತಾಡಿ ಅವ್ರು ಹೇಗಿದ್ದಾರೆ ಅಂತ ತಿಳ್ಕೊಬೇಕು. ಹೋಗೋದೆಲ್ಲ ಏನ್ ಬೇಡ. ಒಂದ್ ಕೆಲಸ ಮಾಡಿ, ನಿಮ್ಮ ಅತ್ತಿಗೆಗೆ ಫೋನ್ ಮಾಡಿ, ಅವರು ನಿಮ್ಮಪ್ಪ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಮನ್ಸ್ಗೂ ಸಮಾಧಾನ ಅಲ್ವಾ? ಕರೆಕ್ಟ್. ತೊಳಿ, ಫೋನ್ ಮಾಡಿ. ಹಲೋ ಅದ್ಕೆ ಚಂದು, ಎಲ್ಲಿದ್ಯಾ ಈಗ? ಅದ್ಕೆ ನಾನು ನಿಮ್ಮ ಮನೆಯಿಂದ ಆಚೆ ಬಂದಿದ್ದೇನೆ. ಗೊತ್ತಾಯ್ತು ಚಂದು, ನಿಮ್ಮಣ್ಣ ಕಾಲ್ ಮಾಡಿ ತುಂಬಾನೇ ಬೈದ್ರು. ಅತ್ತೆ ಮಾವ ಕೂಡ ನಾನು ಬೇಕಂತಲೇ ಮಾಡಿದ್ದೀನಿ ಅಂತ ನನ್ನ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಸಾರಿ ಅದ್ಕೆ. ಪರವಾಗಿಲ್ಲ ಬಿಡು, ಸದ್ಯಕ್ಕೆ ನಿನ್ನ ಮಾವನ್ ನೋಡೋಕ್ಕಾಗಲ್ಲ ಚಂದು. ಪರವಾಗಿಲ್ಲ ಅದ್ಕೆ, ಅಪ್ಪ ಹುಷಾರಾಗಿದ್ದಾರಲ್ಲ? ಪರವಾಗಿಲ್ಲ, ಇನ್ನೊಂದು ವಾರದಲ್ಲಿ ಮೊದಲಿನ ಥರನೇ ಆಗ್ತಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ. ನೀನೇನು ಟೆನ್ಷನ್ ಆಗ್ಬೇಡ ಚಂದು, ಅವ್ರ ಕೋಪ ಕಮ್ಮಿ ಆಗ್ತಿದ್ದ ಹಾಗೆ ನಾನು ನಿನ್ಗೆ ಹೇಳ್ತೀನಿ. ಚಂದು ಹುಷಾರು, ತುಂಬ ಹೊತ್ತು ಮಾತಾಡೋಕ್ಕಾಗಲ್ಲ. ಏನಾದರೂ ಎಮರ್ಜೆನ್ಸಿ ಇದ್ರೆ ಮೆಸೇಜ್ ಮಾತ್ರ ಮಾಡು, ಕಾಲ್ ಮಾಡಬೇಡ. ಈ ನಂಬರ್ ಸೇವ್ ಮಾಡ್ಕೊಂಡಿದ್ಯಲ್ವಾ? ಹ್ಞೂ ಅದ್ಕೆ. ಸರಿ ಚಂದು, ಬಾಯ್. ಬಾಯ್.